ರೋಗಿ ಕೇಳಿದ್ದು ಕೂಡ ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ಆ ಥರ ಆಗಿದೆ. ನಾವೇ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಕದ ಕಟ್ಟಬೇಕು ಅಂತ ನಾವೇ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ನಾವು ಮಾಡುವಂಥ ಕೆಲಸವನ್ನ ಅವರು ಚಿನ್ನಯ್ಯನ ಮುಖಾಂತರ ವರದಿಯನ್ನ ಕೇಳಿದ್ದಾರೆ, SIT ವರದಿಯನ್ನ ಕೇಳಿದ್ದಾರೆ. ಭಾರೀ ಸಂಚಲನ ಸೃಷ್ಟಿ ಮಾಡಿದ ಧರ್ಮಸ್ಥಳ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ರಿಟ್ ಅರ್ಜಿ ಮೂಲಕ ಹೈಕೋರ್ಟ್ ಕದ ತಟ್ಟಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತೆ ಬಿರುಗಾಳಿ ಎಬ್ಬಿಸಿದ್ದಾನೆ. ಈ ಬಾರಿ ಚಿನ್ನಯ್ಯ ಎಬ್ಬಿಸಿರುವ ಬಿರುಗಾಳಿ ಮತ್ತಷ್ಟು ಸಂಚಲನವನ್ನ ಹುಟ್ಟುಹಾಕಿದೆ. ವೀರೇಂದ್ರ ಹೆಗ್ಗಡೆ ಅವರನ್ನ ಜೈಲಿಗೆ ಕಳುಹಿಸಲು ದೊಡ್ಡ ಷಡ್ಯಂತ್ರವೇ ರೆಡಿಯಾಗಿತ್ತು. ಅದರಲ್ಲಿ ನಾನು ಕೂಡ ಪಾತ್ರಧಾರಿ ಆಗುವಂತೆ ಕೇಳಿಕೊಂಡಿದ್ರು. ಅದರಂತೆ ನಾನು ಪಾತ್ರಧಾರಿಯಾದೆ ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಇದಿಷ್ಟೇ ಅಲ್ಲದೆ ಬಹುಭಾಷಾ ನಟರೊಬ್ಬರ ಹೆಸರನ್ನ ಕೂಡ ಎಳೆದು ತಂದು ದೊಡ್ಡ ಬಾಂಬ್ ಸ್ಫೋಟಿಸಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ವೀರೇಂದ್ರ ಹೆಗ್ಗಡೆ ಜೈಲಿಗೆ ಕಳುಹಿಸಲು ಷಡ್ಯಂತ್ರ. ನಟ ಪ್ರಕಾಶ್ ರಾಜ್ ಹೆಸರು ಪ್ರಸ್ತಾಪ. ವೀರೇಂದ್ರ ಹೆಗ್ಗಡೆ ಅವರನ್ನ ಜೈಲಿಗೆ ಕಳುಹಿಸಲು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಟೀಮ್ ದೊಡ್ಡ ಷಡ್ಯಂತ್ರ ರೂಪಿಸಿತ್ತು ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಫೋಟಕ ಆರೋಪ ಮಾಡಿದ್ದಾನೆ. SIT ಕೋರ್ಟಿಗೆ ವರದಿ ಸಲ್ಲಿಸಲು ಮೀನಾಮೇಷ ಎಣಿಸುತ್ತಿದೆ ಅಂತ ಆರೋಪಿಸಿ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾನೆ. ಅಲ್ಲದೆ ಈ ಅರ್ಜಿಯಲ್ಲಿ ನಟ ಪ್ರಕಾಶ್ ರಾಜ್ ಧರ್ಮಸ್ಥಳದ ವಿರುದ್ಧ ಸಾಕ್ಷಿ ನುಡಿಯಲು ಸಂಚು ರೂಪಿಸಿದ್ರು ಅಂತ ಆರೋಪ ಕೂಡ ಮಾಡಿದ್ದಾನೆ. ಚಿತ್ರದುರ್ಗದ ರಮಾ ನಾಗರಾಜ್ ಎನ್ನುವರು ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರ್ಗೆ ಹಣದ ಸಹಾಯ ಮಾಡ್ತಿದ್ರು ಅಂತ ಆರೋಪಿಸಿದ್ದಾನೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಲು ಕೇರಳದಿಂದ 200 ಕೋಟಿಯ ಪ್ಯಾಕೇಜ್ ತಯಾರಾಗಿತ್ತು. ನನಗೂ 50 ಲಕ್ಷ ಕೊಡೋದಾಗಿ ಹೇಳಿದ್ರು. ವಿಠಲ್ ಗೌಡ ಮೂಲಕ ತಿಮ್ಮರೋಡಿಗೆ ನನ್ನ ಪರಿಚಯ. ಸಾವಿರಾರು ಶವ ಹೂಳಿದ್ದೇನೆಂದು ಹೇಳುವಂತೆ ಒತ್ತಾಯ. ನನ್ನನ್ನ ಸೌಜನ್ಯ ಮಾವ ವಿಠಲ್ ಗೌಡ ಮಹೇಶ್ ತಿಮ್ಮರೋಡಿಗೆ ಪರಿಚಯ ಮಾಡಿಕೊಟ್ರು ಅಂತ ಹೈಕೋರ್ಟಿಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನ ಅನಧಿಕೃತವಾಗಿ ದಫನ್ ಮಾಡಲಾಗಿದೆ ಅಂತ ಹೇಳುವಂತೆ ಸೂಚಿಸಿದ್ರು. ಆ ಬಳಿಕ ಗಿರೀಶ್ ಮಟ್ಟಣ್ಣವರ್, ಜಯಂತ್, ಗಣೇಶ್, ವಿಠಲ್ ಗೌಡ ಅವರು ಕೇರಳ, ತಮಿಳುನಾಡು ಸೇರಿದಂತೆ ಎಲ್ಲ ಕಡೆ ಕರೆದುಕೊಂಡು ಹೋಗುತ್ತಿದ್ರು. ಆಗಾಗ 5,000, 10,000 ಹಣ ನನ್ನ ಕೈಗೆ ಕೊಡ್ತಿದ್ರು ಅಂತ ಅರ್ಜಿಯಲ್ಲಿ ಹೇಳಿದ್ದಾನೆ. ಜಯಂತ್ ಮನೆಗೆ ಕರೆದುಕೊಂಡು ಹೋಗಿ ಕೈಯಲ್ಲಿ ಬುರುಡೆ ಕೊಟ್ಟು ಫೋಟೋ ತೆಗೆದುಕೊಂಡ್ರು ಅಂತ ಅರ್ಜಿಯಲ್ಲಿ ಹೇಳಿಕೊಂಡಿದ್ದಾನೆ. ಆ ಬಳಿಕ ಉಜಿರೆಯ ಮಹೇಶ್ ತಿಮ್ಮರೋಡಿ ಮನೆಯಲ್ಲಿ ನನ್ನನ್ನ ಕೂಡಿ ಹಾಕಲಾಗಿತ್ತು. ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರ ಕಾಲುಗಳಿಗೆ ನಾನು ಮಸಾಜ್ ಮಾಡಬೇಕಿತ್ತು. ಅವರ ತೋಟದಲ್ಲಿ ಕೃಷಿ ಕೆಲಸ ಮಾಡಿಸಿಕೊಳ್ತಿದ್ರು. ವಕೀಲರು ಹೇಳಿದಂತೆ ಕೋರ್ಟಿಗೆ ಹೇಳದಿದ್ರೆ ಅದೇ ಜಾಗದಲ್ಲಿ ಹೂಳುವುದಾಗಿ ಬೆದರಿಕೆ ಹಾಕಿದ್ರು ಅಂತ ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಹೇಳಿಕೊಂಡಿದ್ದಾನೆ. ಸಮೀರ್, ಅಜಯ್, ದಿನೇಶ್ ಯೂಟ್ಯೂಬ್ಗಳಲ್ಲಿ ರೆಕಾರ್ಡ್. ಸಂದರ್ಶನ ಕೊಟ್ರೆ 5 ಲಕ್ಷದ ಚೆಕ್ ನೀಡುವ ಭರವಸೆ. ಇನ್ನು ನನ್ನ ಸಂದರ್ಶನಗಳನ್ನ ಯೂಟ್ಯೂಬರ್ಗಳಾದ ಸಮೀರ್ MD, ಅಜಯ್ ಅಂಚನ್ ಹಾಗೂ ದಿನೇಶ್ ಅವರ ಯೂಟ್ಯೂಬ್ಗಳಲ್ಲಿ ಸಂದರ್ಶನ ನಡೆಸುವಂತೆ ತಿಳಿಸಲಾಗಿತ್ತು. ಅವರ ಸೂಚನೆಯಂತೆ ನಾನು ಹೇಳಿಕೆ ಕೊಟ್ಟು ಸಂದರ್ಶನ ಕೊಡಬೇಕಿತ್ತು. ಅದೇ ರೀತಿಯಲ್ಲಿ ನಾನು ಸಂದರ್ಶನವನ್ನು ಕೊಟ್ಟೆ. ಈ ರೀತಿಯಾಗಿ ವಿಡಿಯೋ ರೆಕಾರ್ಡ್ ಅವರು ಮಾಡಿಸಿಕೊಂಡ್ರು ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಹೀಗೆ ಹೇಳಿಕೆ ಕೊಟ್ರೆ ನನಗೆ 5 ಲಕ್ಷ ಕೊಡುವುದಾಗಿ ತಿಳಿಸಿದ್ರು ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಚಿನ್ನಯ್ಯ ಪ್ರಕಾರ ನಾನು ಕೊಟ್ಟ ಹೇಳಿಕೆ ಎಲ್ಲವೂ ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದು. ಸುಖ ಸುಮ್ಮನೆ ನನ್ನನ್ನ ಸಿಲುಕಿಸುವ ಕೆಲಸ ಆಗ್ತಿದೆ. ಎಲ್ಲದಕ್ಕೂ 2 ದಿನದಲ್ಲಿ ಉತ್ತರ ಕೊಡ್ತೀನಿ. ಪ್ರಕಾಶ್ ರಾಜ್. ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪ ಕಾಡ್ಗಿಚ್ಚಿನಂತೆ ಎಲ್ಲ ಕಡೆ ಹರಡಿಬಿಡ್ತೋ ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿರೋ ಬಹುಭಾಷಾ ನಟ ಪ್ರಕಾಶ್ ರಾಜ್, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಬಗ್ಗೆ ಸುದ್ದಿಗಳು ಚರ್ಚೆ ಆಗ್ತಾ ಇವೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಹಾಗೂ ಕೋಟ್ಯಂತರ ಭಕ್ತರ ನಂಬಿಕೆಗೆ ಸಾಕ್ಷಿಯಾಗಿರೋದ್ರಿಂದ ಇಂತಹ ಅನುಮಾನಗಳಿಗೆ ಉತ್ತರಿಸುವುದು ನನ್ನ ಕರ್ತವ್ಯವೂ ಆಗಿದೆ. ಸದ್ಯ ನಾನು ದೂರಿನಲ್ಲಿದ್ದೇನೆ. ಇನ್ನೆರಡು ದಿನಗಳಲ್ಲಿ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖೇನ ಉತ್ತರಿಸುತ್ತೇನೆ. ಅಲ್ಲಿಯವರೆಗೂ ಗಾಳಿ ಮಾತುಗಳಿಗೆ ಹಾಗೂ ಕೆಲವು ದುರುಳರು
ಈ ಸುದ್ದಿಗೆ ಕಟ್ಟಲೆತ್ನಿಸುತ್ತಿರುವ ರೆಕ್ಕೆ ಪುಕ್ಕಗಳನ್ನ ನಂಬದಿರಿ ಅಂತ ಟ್ವೀಟ್ ಮಾಡೋ ಮೂಲಕ ಚಿನ್ನಯ್ಯ ಆರೋಪಿಸಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಅಲ್ಲಗಳೆದಿದ್ದಾರೆ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಗಿರೀಶ್ ಮಟ್ಟಣ್ಣವರ್. ಚಿನ್ನಯ್ಯ ಹೈಕೋರ್ಟ್ಗೆ ಹಾಕಿರೋ ಅರ್ಜಿಯನ್ನ ಸ್ವಾಗತಿಸಿರೋ ಗಿರೀಶ್ ಮಟ್ಟಣ್ಣವರ್ ಇದು ಒಳ್ಳೆಯ ಬೆಳವಣಿಗೆ ಎಂದಿದ್ದಾರೆ. ನಮ್ಮ ಅಭಿಲಾಷೆ ಕೂಡ ಅದೇ ಆಗಿತ್ತು. ನಾವೇ ಹೈಕೋರ್ಟ್ಗೆ ಹೋಗಬೇಕು ಅಂತ ಇದ್ವಿ. ಚಿನ್ನಯ್ಯ ಹೈಕೋರ್ಟ್ಗೆ ಹೋಗಿ ಒಳ್ಳೆಯದನ್ನೇ ಮಾಡಿದ್ದಾನೆ, ನಮ್ಮ ಕೆಲಸವನ್ನ ಸುಲಭ ಮಾಡಿದ್ದಾನೆ ಅಂತ ಗಿರೀಶ್ ಮಟ್ಟಣ್ಣವರ್ ಹೇಳಿದ್ದಾರೆ. ಇನ್ನು ಈ ಸುದ್ದಿಯನ್ನ ಮಾಧ್ಯಮಗಳು ವೈಭವೀಕರಿಸಿ ಸುದ್ದಿ ಮಾಡ್ತಾ ಇವೆ. ಮಾಧ್ಯಮಗಳಿಗೂ ಕೂಡ ಇದೇ ಬೇಕಾಗಿತ್ತು. ಇದು ಒಂದು ರೀತಿ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ರೀತಿಯ ಆಗಿದೆ. 200 ಕೋಟಿ ಮಾತು ಹೇಳ್ತಾ ಇದ್ದಾರೆ. 200 ಕೋಟಿಯೋ 200 ಹುಣಸೆ ಬೀಜನೋ ಅಂತ ಗಿರೀಶ್ ಮಟ್ಟಣ್ಣವರ್ ವ್ಯಂಗ್ಯವಾಡಿದ್ದಾರೆ. ನಾನು ಹೇಳೋದು ಏನಿದಿಲ್ಲ, ಇದರಲ್ಲಿ ಒಂದು ಗಾದೆ ಇದೆಯಲ್ಲ, ರೋಗಿ ಕೇಳಿದ್ದು ಕೂಡ ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತ ಹೇಳ್ಕೊಂಡು ಆ ಥರ ಆಗಿದೆ. SIT ವರದಿ ಕೊಡಬೇಕು ಅಂಥೇಳಿ ನಾವು ಕಳೆದ 3 ತಿಂಗಳ ನಂತರ ಒತ್ತಾಯ ಮಾಡ್ತಿದ್ವಿ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರಕ್ಕೆ 3 ತಿಂಗಳ ಹಿಂದೆನೇ SIT ವರದಿ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಬಂತು. RTIನಲ್ಲಿ ಹಾಕಿದ್ರು ಕೂಡ ಕೊಡ್ತಾ ಇಲ್ಲ. 3 ತಿಂಗಳ ನಂತರ ಗೋಗರಿತಾ ಇದ್ವಿ. ನಾವೇ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಕದ ತಟ್ಟಬೇಕು ಅಂತ ನಾವೇ ಆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ನಾವು ಮಾಡುವಂಥ ಕೆಲಸವನ್ನು ಈ ಚಿನ್ನಯ್ಯನ ಮುಖಾಂತರ, ಅವನ ಮುಖಾಂತರ ಏನು ಇದು ರಿಟ್ ಅರ್ಜಿ ಹಾಕಿಸಿ ವರದಿಯನ್ನು ಕೇಳಿದ್ದಾರೆ, SIT ವರದಿಯನ್ನು ಕೇಳಿದ್ದಾರೆ. SIT ವರದಿ ಬರೋ ಹಂಗೆ ಮಾಡಿದಾರಲ್ಲ, ಅವರಿಗೆ ನಾನು ದೊಡ್ಡ ದೊಡ್ಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ದೊಡ್ಡದಾಗಿ ಹೇಳ್ತಾ ಇದ್ದಾರೆ. 200 ಕೋಟಿ ಪ್ರಾಜೆಕ್ಟು. ಆಮೇಲೆ ಚಿತ್ರದುರ್ಗದಲ್ಲಿ ಇರೋ ಪಾಪ ರಮಾ ನಾಗರಾಜ್ ಮೇಡಮ್ ಅವರು ಅತ್ಯಂತ ಹಿರಿಯ ಸಾಮಾಜಿಕ ಮಹಿಳಾ ಹೋರಾಟಗಾರ್ತಿಯವರು. ಅವರು 200 ಕೋಟಿ ರೂಪಾಯಿ ಕೊಟ್ಟರಂತೆ. 200 ಕೋಟಿ ರೂಪಾಯಿನೋ ಅಥವಾ 200 ಹುಣಸೆ ಬೀಜನೋ, 200 ಹುಣಸೆ ಬೀಜನೂ ಕೂಡ ಕೊಡೋಕ್ಕಾಗಲ್ಲ ಅವರಿಗೆ. ನ್ಯಾಯಾಲಯದ ಮುಖಾಂತರನೇ ಉತ್ತರ ಕೊಡ್ತೀವಿ. ಒಳ್ಳೇದಾಯ್ತು ಹಾಕಿದ್ದು. ಆನಂತರ ಈ TV ಚಾನಲ್ ಅವರು ಇಷ್ಟೊಂದು ಉತ್ಸಾಹದಿಂದ ವರದಿ ಮಾಡ್ತಾ ಇದ್ದಾರಲ್ಲ, ಮಸಾಲೆ ಗಿಸಾಲೆ ಎಲ್ಲ ಹಾಕಿ, ಸ್ವಲ್ಪ ಇದೇ ಉತ್ಸಾಹವನ್ನು ನಾಳೆ SIT ಅವರು ವರದಿ ಕೊಡ್ತಾರಲ್ಲ ಕೋರ್ಟಿಗೆ, ಆವಾಗಲೂ ಕೂಡ ಇದೇ ಉತ್ಸಾಹದಿಂದ SIT ವರದಿಯನ್ನು ತಾವು ಎಲ್ಲ TV ಚಾನಲ್ನವರು ವರದಿ ಮಾಡ್ತೀರಿ ಅಂತ ನಾನು ಆಶಿಸ್ತೇನೆ. ನಮಸ್ತೆ, ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಒಟ್ಟಿನಲ್ಲಿ ಹೈಕೋರ್ಟ್ಗೆ ಚಿನ್ನಯ್ಯ ಹಾಕಿರೋ ರಿಟ್ ಅರ್ಜಿ ಮತ್ತೆ ದೊಡ್ಡ ಮಟ್ಟದ ಸಂಚಲನವನ್ನ ಹುಟ್ಟು ಹಾಕಿದೆ. ಮೊದಲಿಗೆ ತಿಮರೋಡಿ ಟೀಮ್ ಕಡೆ ಬ್ಯಾಟ್ ಬೀಸುತ್ತಿದ್ದ ಚಿನ್ನಯ್ಯ ಇದೀಗ ತಿರುಗಿ ಬಿದ್ದಿದ್ದಾನೆ. ಜೊತೆಗೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಯೂಟ್ಯೂಬರ್ಗಳ ಪಾತ್ರವನ್ನು ಉಲ್ಲೇಖಿಸಿದ್ದಾನೆ. ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿತ್ತು ಅನ್ನೋ ಸ್ಫೋಟಕ ಆರೋಪ ಮಾಡಿದ್ದಾನೆ. ಇಲ್ಲಿ ಚಿನ್ನಯ್ಯ ಹೇಳ್ತಾ ಇರೋದು ಸತ್ಯಾನ ಸುಳ್ಳ ಅನ್ನೋದ್ರ ಬಗ್ಗೆ ಮತ್ತೊಂದು ಸೂಕ್ತ ತನಿಖೆ ನಡೆಯಬೇಕಿದೆ. ಜನಸಾಮಾನ್ಯರಿಗೆ ಸತ್ಯ ತಿಳಿಯಬೇಕಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಿದೆ. ಏನಂತೀರಾ? ನ್ಯೂಸ್ ಬ್ಯೂರೋ, ಪಬ್ಲಿಕ್ ಇಂಪ್ಯಾಕ್ಟ್, ಬೆಂಗಳೂರು. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.